ತಕ್ಷಣ ಎಚ್ಚೆತ್ಕೊಂಡ್ರೆ ಅಲ್ಲೇ ಹಿಡಿಬೋದಿತ್ತು ಆರೋಪಿನ. ಪ್ರಪಂಚದಲ್ಲಿ ನಾವು ಏನು ಬೇಕಾದರೂ ಮಾಡ್ಬೋದು, ಬಟ್ ವಾಸ್ತವವಾಗಿ ಅಲ್ಲಿ ಏನಾಗಿದೆ, ಯಾವ ರೀತಿ ಘಟನೆ ಆಗಿದೆ ಅನ್ನೋದನ್ನು ಅವಲೋಕಿಸಿ ನಾವು ನೋಡಬೇಕಾಗ್ತದೆ. ಹೊಯ್ಸಳದವರು ಮುಂಚೆಯೂ ಕೂಡ ಒಳ್ಳೆಯ ಕೆಲಸಗಳನ್ನು ಮಾಡಿದ್ದಾರೆ. ಕೆಲವೊಂದು ಸಂದರ್ಭದಲ್ಲಿ ರೆಡ್ ಹ್ಯಾಂಡ್ ಆಗಿ ಈ ರೀತಿ ಆರೋಪಿಗಳನ್ನು ಇಂದಿರಾನಗರ ಮತ್ತು ಆ ಭಾಗದಲ್ಲಿಯೇ ಹಿಂದೆ ಹಿಡಿದಿದ್ದಾರೆ. ಜೊತೆಗೆ ಕೆಲವೊಂದು ಸೂಸೈಡ್ ಆಗ್ತಕ್ಕಂಥ ಪ್ರಕರಣಗಳನ್ನು ತಪ್ಪಿಸಿದ್ದಾರೆ. ಈ ರೀತಿ ಸಂದರ್ಭಾನುಸಾರವಾಗಿ ಅವರು ಕ್ರಮಗಳನ್ನು ಕೈಗೊಳ್ಳಬೇಕಾಗ್ತದೆ. ಬಟ್ ಇಟ್ ಇಸ್ ಅ ಫ್ಯಾಕ್ಟ್ ದಟ್ on that day he was a bit violent and he has attacked 3-4 persons and caused some bodily injuries. All these cases have been taken up and very soon we will apprehend the accused. ನಟಿ ಸಂಜನಾ ಗರ್ಲಾ ನೀವು SIP ಹೋಗ್ತಾ ಅದಕ್ಕೇನಾದರೂ ತಯಾರಿ ನಡೆದಿದೆಯಾ? CCB ಪ್ರಕರಣ ಒಂದು ಸ್ಕ್ವಾಶ್ ಆಗಿತ್ತು ಹೈಕೋರ್ಟಲ್ಲಿ, ಅದಕ್ಕೆ ಸಂಬಂಧಪಟ್ಟಂಗೆ SLP ಏನಾದರೂ ಮೂವ್ ಆಗ್ತದೆ ಮಾಡ್ತಾ ಇದ್ದಾರಂತೆ. Sir, Indiranagar started case. Explain in English. English, yes. Thank you. Indiranagar. Adel, thank you. ಥ್ಯಾಂಕ್ ಯು ಹೇಳ್ತಾ ಇದ್ದಾರೆ. ಹೇಳ್ಬಿಟ್ಟು ಥ್ಯಾಂಕ್ ಯು ಆದಮೇಲೆ ಮುಗೀತು. On 8th night, that is Saturday night, in the limits of Indiranagar Police Station of East Division in Bangalore City, one rowdy-sheeted person picked up quarrel with a local guy, and after that he has gone berserk and attacked 3-4 persons and caused bodily injuries to them with a sharp weapon. Police have registered 4 cases in this regard, and they are making all efforts to apprehend this accused. 4 teams have been made, and DCP East is supervising this entire investigation and tracing of the accused and apprehending him. Very soon we will apprehend the accused. Sir, he is targeted only Pani Puri selling persons. Is there any issue? No, he is randomly he has attacked. Because there is a 2 persons. Started with Pani Puri vendor, but subsequently randomly he has attacked. Okay. ಐಶ್ವರ್ಯ ಗೌಡಕ್ಕೆ CDRನ ಬೇರೆಯವ್ರ ಕಡೆಯಿಂದ ತಗೊಂಡಿದ್ದಾರೆ, ಯಾರು ಏನು ಇಲ್ಲ, ಇಲಾಖೆಯವರು ಯಾರಾದರೂ ಇನ್ವಾಲ್ವ್ ಇದ್ದಾರೆ? ಅದು ಆ ವಂಚನೆಯ ಪ್ರಕರಣ ಏನು ದಾಖಲಾಗಿತ್ತು ಬ್ಯಾಟರಾಯನಪುರ ಮತ್ತು ಬೇರೆ ಕಡೆಗಳಲ್ಲಿ, ಅದರ ತನಿಖೆಯ ಸಂದರ್ಭದಲ್ಲಿ ಈ ಆರೋಪಿಯ ಮೊಬೈಲ್ ಫೋನ್ನಲ್ಲಿ ಕೆಲವೊಂದು CDRಗಳು ಪತ್ತೆಯಾಗಿದ್ದು, ಅದರ ಆಧಾರದ ಮೇಲೆ ಈಗ ಇನ್ನೊಂದು ಹೊಸ ಪ್ರಕರಣವನ್ನು ಬ್ಯಾಟರಾಯನಪುರ ಪೊಲೀಸ್ ಠಾಣೆಯಲ್ಲಿ ನಾವು ದಾಖಲಿಸಿದ್ದೇವೆ. ಜೊತೆಗೆ ಪ್ರಕರಣದ ಗಂಭೀರತೆಯನ್ನು ಅರಿತುಕೊಂಡು ಅದನ್ನು ACP ದರ್ಜೆ ಅಧಿಕಾರಿಗೆ ತನಿಖೆಗೆ ಕೊಡಲಾಗಿದೆ. ಅವರು ಎಲ್ಲ ವಿಧಿವಿಧಾನಗಳನ್ನು ಅನುಸರಿಸಿ ಆ CDRಗಳನ್ನು ಯಾರು ಯಾವ ಸಂದರ್ಭದಲ್ಲಿ ಯಾಕೆ ತೆಗೆದುಕೊಂಡಿದ್ದರು ಅನ್ನೋದರ ಆಧಾರದ ಮೇಲೆ ಮುಂದುವರೆದು ತನಿಖೆಯನ್ನು ಕೈಗೊಳ್ತಾರೆ. ಮತ್ತೆ ಪೊಲೀಸ್ ಅಧಿಕಾರಿಗಳು ಇನ್ವಾಲ್ವ್ ಆಗಿದ್ದಾರೆ. ಪೊಲೀಸ್ ಅಧಿಕಾರಿಗಳ ಪ್ರಕರಣ ತನಿಖೆಯಲ್ಲಿರೋದ್ರಿಂದ ನಾವು ಹೆಚ್ಚಿನ ವಿವರಗಳನ್ನು ಹೇಳಲಿಕ್ಕೆ ಆಗುತ್ತಿಲ್ಲ. ಸರ್, ಇನ್ನೊಂದು ಬಸವೇಶ್ವರ ನಗರ 25ವರೆಗೆ ಚೀಟಿಂಗ್ ಕೇಸ್ ಏನಾಗಿದೆ ಸರ್? ಅದು ಎಷ್ಟು ಜನ ಅರೆಸ್ಟ್ ಆಗಿದ್ದಾರೆ? 1 person, 2 persons arrested. 2 persons. 2 persons have been arrested in that case. ಬಸವೇಶ್ವರನಗರ ಪೊಲೀಸ್ ಠಾಣೆಯಲ್ಲಿ ಆಗಿರ್ತಕ್ಕಂಥ ವಂಚನೆಯ ಪ್ರಕರಣ, ಅದರಲ್ಲಿ 25 ಕೋಟಿಯನ್ನು ಹಂತ ಹಂತವಾಗಿ ಬೇರೆ ಬೇರೆ ಬಿಸ್ನೆಸ್ನಲ್ಲಿ ತೊಡಗಿಸಲಿಕ್ಕೆ ಅಂಥೇಳಿ ತೆಗೆದುಕೊಂಡು ವಂಚಿಸಿರ್ತಕ್ಕಂತಹ ಪ್ರಕರಣ ದಾಖಲಾಗಿದೆ. ಅದರಲ್ಲಿ ಸುಮಾರು 25 ಕೋಟಿಯನ್ನು ವಂಚಿಸಿರ್ತಕ್ಕಂತಹ ಪ್ರಕರಣ. ಅದರ ಆಧಾರದಲ್ಲಿ ಈಗ 2 ವ್ಯಕ್ತಿಗಳನ್ನು ಬಂಧಿಸಲಾಗಿದೆ. ಉಳಿದವರ ಬಂಧನದ ಬಗ್ಗೆಯೂ ಕೂಡ ಪ್ರಕ್ರಿಯೆ ಜಾರಿಯಲ್ಲಿದೆ. ಕೆಲವು ಆರೋಪಿಗಳು ವಿದೇಶದಲ್ಲಿ ಇರೋದ್ರ ಬಗ್ಗೆಯೂ ಕೂಡ ಮಾಹಿತಿ ಇದ್ದು ಅವರನ್ನು ಕೂಡ ತರಲಿಕ್ಕೆ ಕ್ರಮಗಳನ್ನು ಕೈಗೊಳ್ಳಲಾಗ್ತದೆ. ಓಕೆ, ಥ್ಯಾಂಕ್ ಯು, ಧನ್ಯವಾದಗಳು. ಈಸ್ ಅಫಿಷಿಯಲ್ ಸ್ಪೋಕ್ಸ್ ಪರ್ಸನ್. ನನಗೆ ಡೀಟೇಲ್ಸ್ ಗೊತ್ತಿಲ್ಲ, ಇದ್ರೆ ಹೇಳ್ತಾ ಇದ್ದೆ. ಇನ್ನೂ ಪರ್ಮಿಷನ್ ಬಂದಿಲ್ವಾ? ಕೊಡ್ತಾರ ಆಮೇಲೆ? ಅಧಿಕೃತ ಏನಂತಾರೆ ಅದಕ್ಕೆ? ಅಧಿಕೃತ ವಕ್ತಾರ. ಇಲ್ಲ, ಇದನ್ನೇ ಕೊಟ್ಟಿದ್ದೀವಲ್ಲ, ರಿಟರ್ನ್ ಡೈರೆಕ್ಷನ್. ಅದಕ್ಕೆ ಮಾಡಿರೋದು ಅವ್ರನ್ನ. ನಮ್ಮ ಜೊತೆ ಜಗಳ ಆಡೋದು ಬದಲು ಅವ್ರ ಜೊತೆ ಜಗಳ ಆಡ್ಕೊಳ್ಳಿ ಅಂತ. ಸ್ವಲ್ಪ ಈ ಕಡೆ, ಒಬ್ರು ಆ ಕಡೆ ಹೋಗಿ, ಬ್ಯಾಲೆನ್ಸ್ ಆಗಲಿ 2 ಕಡೆ. ನೆಕ್ಸ್ಟ್ ಬನ್ನಿ.
ಈ ಅವರಲ್ಲಿ ಮತ್ತೆ ಗೋಡೆ ಪೊಸಿಷನ್ ಯಾವ ಸರ್ ಪ್ರಸ್ತಾವನೆ ಸರ್ಕಾರದ ಹಂತದಲ್ಲಿ ಪರಿಶೀಲನೆಯಲ್ಲಿದೆ. ಅವೆರಡೆಲ್ಲ ಬೇರೆ ಇದೆ. ಬೆಂಗಳೂರು ನಗರದ ಹೊರಭಾಗಗಳು ಯಾವುದು ಸ್ವಲ್ಪ ನಗರೀಕರಣ ಹೊಂದಿದ್ದಾವೆ ಅಂಥ ಕಡೆಗಳನ್ನು ಕೇಳಿದೆ. ಅವರಲ್ಲಿ ಮತ್ತೆ ಗೋಡೆ ಬರುತ್ತೆ ರೆಡಿ ಆಗ್ತದೆ. ಹಲೋ ಬೇಡ ಬೇಡ ಇವತ್ತು ಬೇಡ ಓಕೆ ಓಕೆ ಥ್ಯಾಂಕ್ ಯು. ನೆಕ್ಸ್ಟ್ ಬನ್ನಿ. CCB ಹಾಂ ನಮ್ಮ ಕೊಡಿ, ಇದು ನೋಟಿಸ್ ಕೊಡಿ. SCN ಇವನಿಗೆ ಇನ್ನೊಬ್ಬರು ಸಲ್ಯೂಟ್ ಮಾಡೋದು ಕಳಿಸ್ಬೇಕು. ಓಕೆ ಥ್ಯಾಂಕ್ ಯು. ಚಲೋ ಲೆಟ್ಸ್ ಗೋ. ಇದರ ಇನ್ನ ಬನ್ನಿ, ನೀವೇ ಹೋಗ್ಕೊಂಡ್ರಿ. ಯಾವ ಪೊಲೀಸ್ ಸ್ಟೇಷನ್? ಕಲಾಸಿಪಲ್ಯ. ಓಕೆ ಥ್ಯಾಂಕ್ ಯು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.